ಹಲೋ. ಹಲೋ. ಹಾ, ಏನ್ ಅಣ್ಣ, ನಿಮ್ಮ ಹೆಸರು? ನಮ್ಮ ಹೆಸರು ಕೆಂಚಪ್ಪ ಅಂತಣ್ಣ. ಎಲ್ಲಿಂದ ಮಾತಾಡಕತ್ತೀಪ? ನಾವು ಇದು ಇಂಡಿ ತಾಲೂಕು ಮತ್ತು ಬಂಟ್ನಾಳ ಗ್ರಾಮದಿಂದ ಮಾತಾಡೋದು. ಹಾ ಹಾ ಹಾ, ಓಕೆ. ಸೊ ಸ್ವಾಮಿ ಸಮರ್ಥರ ಎಕ್ಸ್ಪೀರಿಯನ್ಸ್ ನಿನ್ ಜೀವನದಾಗ ಯಾರು ಹೇಳಿದ್ರು ಮತ್ತ ಯಾರನ್ನ ಕೇಳಿ ಇದನ್ನ ಈ ಮಹಾರಾಜರ ದಾರಿ ಒಳಗ ನೀವ್ ಎಂಟ್ರಿ, ಯಾರ ಮಾತು ಕೇಳಿ ನೀವು ಮಹಾರಾಜರ ದಾರಿ ಒಳಗೆ ಎಂಟ್ರಿ ಆದ್ರಿ? ಅಣ್ಣ, ನನ್ ಜೊತೆ ಕಾಲೇಜ್ ಕಲಿತಿದ್ದು ಒಬ್ಬ ಫ್ರೆಂಡ್ ಹೇಳ್ದಣ್ಣ ನನಗೆ ಸ್ವಾಮಿ ಸಮರ್ಥರ ಬಗ್ಗೆ. ಏನ್ ಅವನ ಹೆಸರು? ಸುಶಾಂತ್ ಅಂತ. ಮತ್ತ ಇಲ್ಲಿ ಮಾಷಾಳದವ ಅವನು. ನಾನು ಇಲ್ಲಿ ಕರ್ಜಗಿ ಸಾಲಿ ಕಲಿತಿದ್ದೇವು ಒಬ್ರು ಕಾಲೇಜ್ಗ. ನಾ ಹ್ಮ್ ಇಲ್ಲಿ ಬಟ್ ಇಲ್ಲ ಹಾಸ್ಟೆಲ್ ಅಲ್ಲಿ ಇರೋದಣ. ಅವ ಅಪ್ ಅಂಡ್ ಡೌನ್ ಮಾಡ್ತಿದ್ದ. ಹ್ಮ್ ಅವಾಗ ನಮ್ಮ್ ಮನೆ ಪರಿಸ್ಥಿತಿ ಅವನಿಗೆಲ್ಲಾ ಹೇಳ್ದೆ. ಹ್ಮ್ ಹಿಂಗ ಫ್ರೆಂಡ್ ಅಂದ್ಮೇಲೆ ಫುಲ್ ಕ್ಲೋಸ್ ಆಗಿ ನಾವ್ನಿಗೆ ಹೇಳ್ಬಿಟ್ಟೆ ಅಣ್ಣ. ಹ್ಮ್ ಅಂದ್ರ ಹ್ಮ್ ಎಲ್ಲಾ ಹಿಂಗಿಂಗ ಡ್ಯಾಡ್ ಸ್ವಲ್ಪ ಕುಡಿತದಿಂದ ಮನೆಯಲ್ಲಿ ಬಹಳ ಕಿರಿಕಿರಿ ಆಗ್ತಿದೆ. ನಿಮ್ ಪಾಪ ಡ್ರಿಂಕ್ಸ್ ಮಾಡ್ತಿದ್ರು? ಹಾ, ನಾ ಡ್ರಿಂಕ್ಸ್ ಹ್ಮ್ ಮಾಡ್ಕೆ ತುಂಬಾ ಎಷ್ಟಂದ್ರ ಸುಮಾರು ಒಂದ್ 5-6 ವರ್ಷದಿಂದ ತುಂಬಾ ಜಗಳ ಇದ್ರಿಂದ ಒಟ್ಟ ಮನೆ ಕಿರಿಕಿರಿ. ಶಾಂತಿ, ಹ್ಮ್ ಹ್ಮ್ ಶಾಂತಿ ನೆಮ್ಮದಿ ಅನ್ನೋದೇ ಇದ್ದಿಲ್ಲಣ್ಣ. ಹ್ಮ್ ಅದ್ರಿಂದ ಮತ್ತ ನಮ್ಮ ಹೊಲ ಬಿ ಎಲ್ಲ ಹೊಲದಲ್ಲಿ ಕೂಡ ಹಾಕಿದಂತ ಬೆಳೆಗಳಿಗೆ ಎಲ್ಲಾ ಲಾಸ್ ಆಗ್ತಿತ್ತಣ್ಣ. ಹ್ಮ್ ಹ್ಮ್ ಹೀಗೆಲ್ಲ ಹೇಳೋಣ. ಆಮೇಲೆ ಅವನು ಏನೋ ಗೊತ್ತಿಲ್ಲ ನನ್ಗೆ ಹೆಂಗೋ ಪರಿಚಯ ಬಾಳ್ ನನ್ಗ. ಯಾರು ಫೋನ್ ಹಚ್ತಿಲ್ಲ, ಅವ ನನ್ಗೆ ಹೆಚ್ಚಿಗೆ ಫೋನ್ ಹಚ್ಚಿ ಮಾತಾಡ್ತಿದ್ದಣ್ಣ ನನಗ. ಹ್ಮ್ ಹ್ಮ್ ಹಚ್ಚ ಮಾತಾಡೋಣ. ಆಯ್ತಪ್ಪಾ, ಇದು ನೀವ್ ಮಾಡು, ನೀನ್ ಅವನ ಹೆಸರು ತಗೋ, ಯಾವಾಗ್ಲೂ ನಿನ್ ಹಿಂದ ಇರ್ತಾರ ಅವರು. ಹ್ಮ್ ಸ್ವಾಮಿ ಸಮರ್ಥರ ಬಗ್ಗೆ ನೀನ್ ಯೂಟ್ಯೂಬ್ ನಲ್ಲಿ ನೋಡು ಅಂತ ಹೇಳಣ. ಫಸ್ಟ್ ನಂಗ ಏನಾಯ್ತು, ಮರಾಠಿದಾಗ ಬಂದಪ್ಪ. ಆಮೇಲೆ ನಂಗ್ ಇನ್ ಕನ್ನಡ ಅಂತ ಹೊಡ್ದೇಣ್ಣ. ಅವಾಗ ನಿಮ್ದ್ ಬತ್ತಣ್ಣ ಸಂತೋಷ್ ಪತಂಗಿ ಅತ್ತಣ್ಣ. ಹ್ಮ್ ಅವಾಗ ಎಲ್ಲಾ ಅನುಭವಗಳು ನೋಡ್ಕೋತ ಹೋದೇಣ್ಣ. ಹಂಗೇನ ಹ್ಮ್ ಈಗ್ಲೂ ಕೂಡ ನಿಮ್ಂದ್ ಹೊಸ ಅಪ್ಡೇಟ್ಸ್ ಬಂದ್ರು ನಾನು ನೋಡ್ಕೋತಾ ಇರ್ತೀನಿ ಅಣ್ಣ. ಹ್ಮ್ ಯಾವ್ದೇ ಒಂದು ಹೊಸ ಹ್ಮ್ ಅನುಭವ, ಹೊಸ ಏನ್ರಿ ಇತ್ತಂದ್ರ ಅದನ್ನ ಹ್ಮ್ ಹಂಗೆ ಮೆಸೇಜ್ ಬಂದೇ ಬಿಡ್ತೇ ಅಣ್ಣ ನನ್ಗ. ಹ್ಮ್ ಅದನ್ನ ನಾ ಯಾವಾಗ್ಲೂ ನೋಡ್ತಿರ್ತೀನಿ ಅಣ್ಣ. ಹ್ಮ್ ನೋಡಣ, ಹಿಂಗೇ ಮಾಡ್ಕೊತ ಬಂದೇಣ್ಣ. ಒಂದ್ ದಿವ್ಸ ನಾನು ಮತ್ತ ನನ್ ಫ್ರೆಂಡ್ ಸುಶಾಂತ್ ಒಂದ್ ದಿವ್ಸ ಇದಕ್ ಹೋದೇಣ, ಅಕ್ಕಲಕೋಟೆಗೆ ಅಣ್ಣ. ಸೂಪರ್. ಅಕ್ಕಲಕೋಟೆಗೆ ಹೋದೆವು. ಅದು ಗುರುವಾರ ಆಗಿತ್ತು. ಹ್ಮ್ 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 ಅವತ್ ಹೋಗಿ ಮಹಾರಾಜರು ಇದು ಮೂರ್ತಿ ತಗೊಂಡ್ ಬರೋಣ ತನಕ ಹೋದ್ವಿ. ಮಹಾರಾಜರಿಗೆ ಒಂದು ಸಲ ನಾನ್ ನೋಡಿರ್ಲಿಲ್ಲನ. ಅಂದ್ರೆ ಅವ್ರ ಹ್ಮ್ ಅಲ್ಲಿ ಇದಕ್ ಅಕ್ಕಲಕೋಟೆಗೆ ನಾನು ಒಮ್ಮೆ ಹೋಗಿರ್ಲಿಲ್ಲಣ್ಣ. ಹ್ಮ್ ಹ್ಮ್ ನಾನು ಹೋಗಿ ಎಲ್ಲಾ ದರ್ಶನ ಗಿರ್ಶನ ಎಲ್ಲಾ ತಗೊಂಡಿವಣ್ಣ. ಹ್ಮ್ ತಗೊಂಡು ಬಂದ್ವಿ ವಾಪಸ್ ಇಬ್ರು ಕೂಡಿ. ಹ್ಮ್ ತಗೊಂಡು ಬಂದ್ವಿ. ಆಮೇಲೆ ಜೋಕಮಾಳ ಗಿಗಮಾಳ ಇದು ಮತ್ತ ತಾರಕ ಮಂತ್ರ ಹ್ಮ್ ಎಲ್ಲಾ ಮಾಡತಿಂತ ಹೇಳ್ದಣ್ಣ. ಸರಿಯಾಗಿ ಮತ್ತ ಸಾರಾಮೃತ ಇದು ಪುಸ್ತಕನ ತಗೊಂಡಿವಣ್ಣ. ಹ್ಮ್ ದಿನಕ್ 3 ಅಧ್ಯಾಯ ಮತ್ತ 11 ಜೋಕಮಾಳ ಮತ್ತ 11 ತಾರಕ ಮಂತ್ರ ಮಾಡುವತ್ತ ಅಣ್ಣ. ಅದ್ರಾಗ ನಾ ಹಾಸ್ಟೆಲ್ ಅಲ್ಲಿ ಇರೋದ್ರಿಂದ ಸ್ವಲ್ಪ ಫಸ್ಟಿಗೆ ನನ್ಗ ಅಷ್ಟ್ ಮಾಡೋದ್ ಆಗ್ಲಿಲ್ಲ ಅಣ್ಣ. ಹ್ಮ್ ಅಷ್ಟ್ ಮಾಡದಾಗಲಿಲ್ಲ. ಎಲ್ಲರ ಮುಂದ್ ಹೆಂಗ್ ಮಾಡ್ಲಿ ಅಂತ ಒಂದ್ ನಾಚಿಕೆ ಸ್ವಭಾವ ಇತ್ತಣ್ಣ ನನಗ. ಹ್ಮ್ ಫಸ್ಟಿಗೆ ಹ್ಮ್ ಎಲ್ಲರ ಹ್ಮ್ ಮುಂದ್ ಹೆಂಗ್ ಮಾಡ್ಲಿ ಅನ್ನೋ ಇದು ಇತ್ತು. ಆಮೇಲೆ ಒಂದ್ ಇಲ್ಲಿ ರೂಮ್ ಇತ್ತ, ಸ್ಟೋರಿ ಹಿಡ್ದಿದ್ರು. ಅದು ವಾರ್ಡನ್ ಸರ್ ಹಿಡ್ದಿರೋದು. ಹ್ಮ್ ಆ ರೂಮಲ್ಲಿ ನಾವ್ ಒಂದ್ 4-5 ಜನಕ್ಕ ಸರ್ ಇಲ್ಲಿ ಹಾಕಿದ್ರ ನಮ್ಗೆ. ಹ್ಮ್ ಹಾಕಣ ಇವ್ರ 4-5 ಜನದ ಮುಂದೆ ಹೆಂಗ್ ಮಾಡ್ಲತ್ ನನ್ ನಾಚಿಕೆ ಸ್ವಭಾವ ಉಂಟಾಯ್ತಣ್ಣ. ಹ್ಮ್ ಹಿಂಗೆ ಮಾಡ್ತಿದ್ದೆ ಅಣ್ಣ. ಆದ್ರೂ ಹಿಂಗೆ ಮಾತಾಡ್ದೆ, ಹಂಗೆ ಕೇಳ್ತಿದ್ರಣ್ಣ ಎಲ್ಲಾ ಫ್ರೆಂಡ್ಸ್. ನಿನ್ಗೆ ಯಾವ್ ಹೇಳ್ಯನ ಇದೆಲ್ಲಾ ಮಾಡಕ್ಕೆ ಅಂತ ಹೇಳ್ತಿದ್ರಣ್ಣ. ಹ್ಮ್ ಇಲ್ಲ ಅವ್ರೆಲ್ಲಾ ಅವ್ನಿಗೆ ಹೇಳ್ದ, ನನ್ ಫ್ರೆಂಡ್ ಸುಶಾಂತ್ ಅವ್ನಿಗೆ ಹೇಳ್ದೆ, ಎಲ್ಲರು ಹಿಂಗ ಅನತಾರ, ಯಾರೇ ಏನ ಅನ್ಲಿ ಒಟ್ ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಹ್ಮ್ ನಿಂದ ಏನಾರ ಅದು ಮಾಡು, ನಾನ್ ಹ್ಮ್ ಹೇಳಿದ್ದು ಅದಷ್ಟೇ ಮಾಡು. ನೀನು ಮಹಾರಾಜ ನಿನ್ ಹಂಗಿದ ಅಂದ್ರೆ ಹೊಟ್ಟೆ ಎಲ್ಲಾ ನಿನ್ ಸಾಲ ಆಗ್ತದ. ಸುಮ್ನೆ ಅವರು ಸೇವೆ ಮಾಡಿ ನೀನು ಬಹಳ ನಿನ್ ಮುಂದ್ ಎಲ್ಲ ಅವ್ರ ಅನುಭವ ಆಗ್ತದ ತೆಂಕಿ ಅಂದ್ರಣ. ಹ್ಮ್ ಹಂಗ ಈ ತನಕ ಮಾಡ್ಕೊತ ಬಂದೀನಿ. ಅಂದ್ರ ಇಲ್ಲಿ ಹಾಸ್ಟೆಲ್ದಾಗ ನನ್ ಅವರು ಯಾವತರ ಅಂದ್ರ ಒಂದ್ ಹೇಳ್ತಿದ್ರಣ್ಣ. ಹ್ಮ್ ನಮ್ಗೆ ಯಾಕೋ ಹಿಂಗ ಅನ್ಸತ. ಆಮೇಲೆ ಬರುವರ್ಷ ಸ್ವಾಮಿ ಸಮರ್ಥ ಕೇಳ್ಕೊಂಡೆ ಅಣ್ಣ ನಾನು. ಹ್ಮ್ ನಾನು ನನ್ಗ್ ಯಾರು ಏನು ಕೇಳ್ಬಾರ್ದು ನಿಮ್ ಬಗ್ಗೆ. ಅಂದ್ರೆ ನಿಮ್ಮ ಇದ್ರ ಮಾಡುವಾಗ ನನ್ಗೆ ಯಾರು ಅದ ಅಹಿಂಸೆವಾಗಿ ನೀನ್ ಸೇವೆ ಮಾತಾಡ್ಬಾರ್ದು. ಮಾಡುವ ಹೊತ್ನಾಗ ಯಾರು ನನ್ ಚುಚ್ಚಿಗ್ ಮಾತಾಡಬಾರ್ದು, ನನ್ ಮನ್ಸಿಗ್ ಬೇಜಾರಾಗಂಗ. ಹಂಗ ಕೇಳ್ಕೊಂಡೆ ಅಣ್ಣ. ಮತ್ತು ಹ್ಮ್ ನಿಮ್ ಸೇವೆ ಮಾಡುವಾಗ ಯಾರು ಅಂದ್ರೆ ಯಾವ್ದೇ ತರ ಗಲಾಟೆ ಆಗ್ಬಾರ್ದು, ಶಾಂತಿಯಿಂದ ಇರ್ಬೇಕು ತಂಕಿ ಕೇಳ್ಕೊಂಡೆ ಅಣ್ಣ. ಹ್ಮ್ ಅದು ಈಗ್ಲೂ ನಡೀತಿದೆ ಅಣ್ಣ ಹಿಂಗೆ. ಹ್ಮ್ 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 ಸೂಪರ್. ಹ್ಮ್ ಈಗ ತನಕ ಪಾಪ ಡ್ರಿಂಕ್ ಮಾಡೋದ್ ಬಿಟ್ರು. ಮತ್ತೆ ಓ ಮೈ ಈಗ ಗಾಡ್. ಹಾ
ಡ್ರಿಂಕ್ ಮಾಡೋದು ಅಣ್ಣ ಆಟೋಮೆಟಿಕ್ ಅಂದ್ರೆ ಸ್ವಲ್ಪ ದಿವಸ ಬಿಡ್ಲಿಲ್ಲ, ಆಮೇಲೆ ಸ್ವಲ್ಪ ಬಿಡೋದು, ಸ್ವಲ್ಪ ಇದು ಮಾಡೋದು. ಆಮೇಲೆ ಕೇಳ್ದೆ ನಮ್ಮ ಫ್ರೆಂಡಿಗೆ, ಅವ್ರು ಬಿಡಂಗ್ ಕಾಣಲ್ ಡ್ರಿಂಕ್ ಅಂತ ಹೆಂಗೆ ಅಂದ್ರಣ್ಣ. ಹ್ಮ್ ನಾ ಕೇಳ್ಕೊಂಡೆ ಸ್ವಾಮಿ ಸಮರ್ಥರ ಹತ್ರ ಕೇಳ್ಕೊಂಡೆ. ಒಟ್ಟಾರೆ ಸ್ವಾಮಿ ಸಮರ್ಥ ನಮ್ಗೆ ಗೊತ್ತಿಲ್ಲ, ಏನಾದ್ರು ಮಾಡ ನಮ್ಗೆ ಗೊತ್ತಿಲ್ಲ. ಒಟ್ಟಾರೆ ನಮ್ಮ ಡ್ಯಾಡ್ ಇದು ಡ್ರಿಂಕ್ ಬಿಟ್ಟು ಚಂದಾಗಿರ್ಬೇಕು, ಅಂದ್ರೆ ಜಗಳ ಕಡಿಮೆ ಆಗ್ಬೇಕಂತ ಬೇಡ್ಕೊಂಡಿದ್ದೆ ಫಸ್ಟ್. ಜಗಳ ಕಡಿಮೆ ಆಯ್ತು, ಬಟ್ ಡ್ರಿಂಕ್ ಮಾಡೋದು ಕಡಿಮೆ ಮಾಡ್ಲಿಲ್ಲ ಅವ್ರು. ಹೊಳ್ಳಿ ಡ್ರಿಂಕ್ ಮಾಡೋದ, ಆ ಡ್ರಿಂಕ್ ನಿಂದ ಮತ್ ಸ್ವಲ್ಪ ಯಾವಾಗ ಸ್ವಲ್ಪ ಕಿರಿಕಿರಿ ಮಾಡ್ತಿದ್ರು. ಅದ್ರಿಂದ ನಾನು ಹೇಳ್ಕೊಂಡೆ ಒಟ್ಟಾರೆವಾಗಿ ಒಟ್ಟು ಡ್ರಿಂಕ್ ಬಿಟ್ಟು ಚಂದಾಗಿ ಮನೆಯಲ್ಲಿ ಸಂತೋಷದಿಂದ ಇರ್ಬೇಕಂತ ನಾನು ಕೇಳ್ಕೊಂಡೆ ಅಣ್ಣ ಸಮರ್ಥರತ. ಈ ಸಂತೋಷರ ಇದು ಸಮರ್ಥ ಆಶೀರ್ವಾದದಿಂದ ನಾವು ಈಗ ಎಲ್ಲಾ ಮನೆಯಲ್ಲಿ ಶಾಂತಿ ನೆಮ್ಮದಿ ಎಲ್ಲಾ ಐತ. ಅಂದ್ರ ಒಂದ್ ದಿವ್ಸ ಪಪ್ಪಾಗ ಏನಾಯ್ತು, ಗಾಡಿ ಮ್ಯಾಗಿನ್ ಬಿದ್ದು ಆಟೋಮೆಟಿಕ್ ಕಾಲಿದು ಹೋಯ್ತಾನ. ಈಗ ಆಟೋಮೆಟಿಕ್ ಆಗಿ ಅವ್ರು ಕುಡಿಯೋದನ್ನ ಬಿಟ್ಬಿಟ್ರಣ. ಸಮರ್ಥ ಭಕ್ತಿಗೋಸ್ಕರ ಎಲ್ಲಾ ಇದು ಮಾಡಿ ಹೆಂಗೋ ಕುಡಿಲಾರ್ದಂಗ್ ಮಾಡ್ಬಿಟ್ರಣ ಅವ್ರಿಗೆ. ಅಂದ್ರು ಇಲ್ಲಿ ಇರ್ತೀನಿ ಅಂದ್ರು ನನಗ್ ಫಸ್ಟ್ ಅಷ್ಟು ನನಗ್ ಮಾರಾದ್ರು ಅಷ್ಟು ಕಾಣಿಸ್ತಿರ್ಲಿಲ್ಲ ಅಣ್ಣ. ಈಗ ಅಂದ್ರೆ ಈಗ ದಿನಕ್ಕೊಂದ್ 4-5 ಸಲ ಆದ್ರೆ ನನ್ ಮಹಾರಾಜರು ಏನಪ್ಪಾ ಹಿಂಗ್ ಕಾರ್ ಇದ್ರ ಮೇಲೆ ಆದ್ರು ಹಿಂಗ್ ಕಾರ್ ಒಟ್ಟು ಹೆಚ್ಚಂದ್ರೆ ಕಾರ್ ಇದ್ರ ಮೇಲೆ ನನಗ ದರ್ಶನ ಕೊಡ್ತಾರ ಅಣ್ಣ. ಫಿಕ್ಸ್ ನೈಟ್ ಹತ್ರ ಫಿಕ್ಸ್ ಅಣ್ಣ, ನೈಟ್ ಫಿಕ್ಸ್. ಮಧ್ಯಾಹ್ನ ಒಮ್ಮೆ ಕಾಣಿಸ್ತಾರ. ಒಟ್ಟು ದಿವ್ಸಕ್ಕೆ 4-5 ಸಲ ಅವ್ರು ದತ್ ಮಹಾರಾಜರು ಅವ್ರೆಲ್ಲಾ ಕಾಣಿಸ್ತಾರಣ್ಣ. ಅದ್ ನನ್ ಫ್ರೆಂಡ್ ಹೇಳ್ದೇನ, ಹೌದಾ ನೀನ್ ಎಷ್ಟ್ ಭಾಗ್ಯವಂತಪ್ಪ ನೀನು, ನನ್ಕಿಂತ ಎಷ್ಟ್ ಲಕ್ ಇದೆಯಲ್ಲ ತೆಂಕಿ ಅಂದಲ್ಲ ಇದಣ್ಣ. ಇದು ನಾನು ಒಂದ್ಸಲ ಯೋಚನೆ ಮಾಡ್ದೆ ಅಣ್ಣ, ಅಷ್ಟ್ ಲಕ್ ಇದ್ದಿರ್ಬೋದಲ್ಲ. ನನಗೇನ ಹಂಗ ಅನ್ಸಲ್ಲ. ಸ್ವಾಮಿ ಸಮರ್ಥ ನಂದು ಜೀವನದಾಗ ಹೆಂಗ್ ಬಂದ್ಕಿ ಎಲ್ಲಾ ಸಾಲ್ವ್ ಮಾಡಿಬಿಟ್ರಪ್ಪ ಅಂತ ನನಗೆ ಒಂಥರ ಇದು ಐತಣ್ಣ. ಆದ್ರೆ ಈಗ 100% ನೀ ಯಾವ್ದೇ ಕಾರಣಕ್ಕೂ ಮಹಾರಾಜರ ದಾರಿ ಬಿಡುದಿಲ್ಲ. ಇಲ್ಲ ಅಣ್ಣ. ಆದ್ರೂ ನನ್ಗೆ ಇನ್ನೊಂದ್ ಆಸೆ ಅಣ್ಣ, ಆದ್ರೆ ನಮ್ ಮನೆಯಲ್ಲಿ ಒಟ್ರು ಸ್ವಾಮಿ ಸಮರ್ಥ ಸೇವೆಯಲ್ಲಿ ಇರ್ಬೇಕಂತ ನನಗೆ ಇನ್ನೊಂದ್ ಆಸೆ. ಟೋಟಲ್ ಹಾ ಅಣ್ಣ. ಅಂದ್ರೆ ಈಗ ತಂಗಿನೂ ಈಗ ಸ್ಟಾರ್ಟ್ ಮಾಡ್ತಾ ಇದಾರೆ. ಅಂದ್ರೆ ಈಗ ನಂದೇನು ಒಟ್ಟು ತಮ್ಮ ತಂಗಿ ಮತ್ತ ಹಂಗ ಮಾಡ್ಬೇಡ ನೀನು. ಅವ್ರಿಗೆ ಒಂದ್ಸರಿ ಫೋನ್ ಕನೆಕ್ಟ್ ಮಾಡ್ಕೊಂಡು ಕಾನ್ಫರೆನ್ಸ್ ಹಾಕ, ನಾ ಮಾತಾಡ್ತೇನೆ. ಓಕೆ, ಸೊ ಅವಾಗ 100% ಅವ್ರು ಮೋಟಿವೇಟ್ ಆಗ್ತಾರ. ಮಹಾರಾಜರ ದೊರೆ ಒಳಗ್ ಬರ್ತಾರೆ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಏನ್ ಹೇಳಕ್ ಇಷ್ಟ ಪಡ್ತೀನಿ ನಮ್ ಚಾನೆಲ್ ಬಗ್ಗೆ? ನಿಮ್ ಚಾನಲ್ ಬಗ್ಗೆ ಸ್ವಾಮಿ ಸಮರ್ಥರ ಹತ್ರ ಕೇಳ್ಕೊದಂದೆ ಅಣ್ಣ, ನಿಮ್ದು ಸ್ವಲ್ಪ ಚಾನಲ್ ಹೆಚ್ಚಿಗೆ ಬೆಳಿಲಿ. ನಿಮ್ ಚಾನಲ್ ನಿಂದ ಸ್ವಾಮಿ ಸಮರ್ಥ ಪವಾಡಗಳು ಆಗ್ತಾ ಇನ್ನೊಬ್ರು ಅದನ್ನ ನಿಮ್ಮ ಅನುಭವದ ಮಾತುಗಳನ್ನ ಎಲ್ಲ ಕೇಳಲಿಕ್ಕೆ ಹೆಚ್ಚಿಗೆ ಏನಪ್ಪಾ ಸ್ವಾಮಿ ಸಮರ್ಥರ ಸೇವೆ ಇನ್ನು ಮುಂದುವರಿಲ್ಲ ಅಂತ ಕೇಳ್ಕೊತೀನಿ ಅಣ್ಣ ನಾನು. ಅಂದ್ರ ನಿಮ್ಮ ಚಾನಲ್ ದಿಂದ ಬಹಳ ಮಂದಿ ಇದು ಆಗಿ ಅಂದ್ರ ಮೋಟಿವೇಟ್ ಆಗ್ಲಿ, ಮಹಾರಾಜರ ಭಕ್ತರು ಜಾಸ್ತಿ ಆಗ್ಲಿ. ಮಹಾರಾಜರ ಭಕ್ತರು ಜಾಸ್ತಿ ಆಗ್ಲಿ, ಒಟ್ಟೆ ಎಲ್ಲಾ ಮಹಾರಾಜರ ಸೇವೆ ಒಳಗ್ ಮುಳುಗ್ಬೇಕನ್ನೋದು ಎಲ್ಲರದು ಒಂದು ಆಸೆ. ಅದು ಖಂಡಿತವಾಗಿಯೂ ತಮ್ಮ, ಅದಂತೂ ಕಟ್ಟಿಟ್ಟ ಬುತ್ತಿ. ಮಹಾರಾಜರ ಒಂದ್ ಕೈ ಬಿಡೋಂಗಿಲ್ಲ, ಅದಂತೂ 100%. ಏನಾದ್ರು ಒಂದ್ ದಾರಿ ತೋರಿಸ್ತಾರ. ಗುಡ್ ಡಿಸೈಡ್. ಮತ್ತು ಖಂಡಿತವಾಗಿಯೂ ನಿನ್ ಲೈಫ್ ಮಹಾರಾಜರು ಒಳ್ಳೆ ರೀತಿಯಿಂದ ತಗೊಂಡೋಗಿ ನಿಲ್ಲಿಸ್ತಾರ ಫ್ಯೂಚರ್ನ. ಅದಂತೂ 100%, ಅದ್ರೊಳಗೆ ಡೌಟ ಪಡೋದು ಬೇಡ. ಓಕೆ, ಇಟ್ಸ್ ಸೊ ಗುಡ್ ಎಕ್ಸ್ಪೀರಿಯನ್ಸ್. ತುಂಬಾ ಚೆನ್ನಾಗಿ ಹೇಳಿದೀನಿ ನೀನು. ಸೊ ನಿಮ್ ತಂದೆಯವರು ಯಾವತ್ತು ಇನ್ ಮುಂದೆ ಮಹಾರಾಜರ ಆಶೀರ್ವಾದದಿಂದ ಡ್ರಿಂಕ್ಸ್ ಮಾಡೋದೇ ಬೇಡ. ಚೆನ್ನಾಗಿ ನಿಮ್ ಮನೆಯೊಳಗೆ ಸುಖ ಶಾಂತಿ ನೆಲೆಸ್ಲಿ. ಅಷ್ಟ ಐ ವಿಲ್ ಪ್ರೇ ಟು ಸ್ವಾಮಿ ಸಮರ್ಥ. ಖಂಡಿತ ಒಳ್ಳೇದಾಗ್ಲಿ. ಓಕೆ, ಸೂಪರ್. ಥ್ಯಾಂಕ್ ಯು ಸೊ ಮಚ್. ಓಕೆ.